ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಪನಿಂಗ್ ಮ್ಯಾಚ್ ವಿನ್ನರ್ ಯಾರು ಆಗ್ತಾರಂತ ಕಾದ್ ನೋಡೋಣ. ಇನ್ನು ಕೆಲವೇ ಗಂಟೆಗಳಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. RCB ವರ್ಸಸ್ SRH ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವತ್ತು ಹಳೆ ಸೈಡಿನ ಕದನ ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಇದರಿಂದ ಒಂದು ಹಿಸ್ಟ್ರಿ ಇದೆ. ಇದೇ ಹೈದರಾಬಾದ್ ತಂಡ RCB ವಿರುದ್ಧ 287 ರನ್ ಹೊಡೆದು IPL ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಸ್ಕೋರ್ ಹೊಡೆದು RCBಗೆ ಶಾಕ್ ಕೊಟ್ಟಿದ್ರು. ಹಾಗೆ ಇದರ ಜೊತೆಗೆ 2016ರಲ್ಲಿ RCB ವರ್ಸಸ್ SRH ಫೈನಲ್ ಪಂದ್ಯದಲ್ಲಿ RCBಯ ಕಪ್ ಗೆಲ್ಲೋ ಕನಸನ್ನ ನುಚ್ಚು ಮಾಡಿದ್ರು ಇದೇ SRH ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವತ್ತು ಕಾದ್ ನೋಡ್ಬೇಕು SRH ಟೀಮ್ನ ಯಾವ ರೀತಿ ಹೊಡೆದು ಬಿಸಾಕಕ್ಕೆ RCB ತಂಡ. IPL ಅಭಿಮಾನಿಗಳು ಕಾಯ್ತಿದ್ರೆ, ಅದರಲ್ಲೂ RCB ಅಭಿಮಾನಿಗಳು ಕಾಯ್ತಿದ್ರೆ ಯಾವ ತರ SRH ಟೀಮ್ನ ಹೊಡೆದು ಬಿಸಾಕಕ್ಕೆ ಅಂತ ನೋಡ್ಬೇಕು ಇವತ್ತಿನ ಪಂದ್ಯದಲ್ಲಿ. ಜೋಶ್ ಹಜಲ್ವುಡ್ ಅವರು ಇವತ್ತಿನ ಮ್ಯಾಚ್ಗೆ ಅವೈಲೇಬಲ್ ಇರೋದಿಲ್ವಂತೆ. ಇದು RCBಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿರೋದು. ನೋಡ್ಬೇಕು ಜೋಶ್ ಹಜಲ್ವುಡ್ ಜಾಗಕ್ಕೆ ಜೇಕಬ್ ಡಫಿ ಅವ್ರನ್ನ ಆಡ್ತಾರೋ ಇಲ್ವೋ ಅಂತ ಕಾದ್ ನೋಡ್ಬೇಕು. ನೋಡಕಂದ್ರೆ ಅದು ಒಂದೇ ಚಾನ್ಸ್ ಇರೋದು, ಜೇಕಬ್ ಡಫಿನೇ ಆಡ್ಬೇಕು ಜೋಶ್ ಹಜಲ್ವುಡ್ ಜಾಗಕ್ಕೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ. ಫಾರಿನ್ ಪ್ಲೇಯರು ಬೇರೆ ಬೌಲರ್ಸ್ ಯಾರಿಲ್ಲ, ಇದ್ರು ಆಲ್ರೌಂಡರ್ ಇರೋದು. ಅದು ಬಿಟ್ರೆ ಬೌಲರ್ಗೆ ಚಾನ್ಸ್ ಕೊಡಕಂದ್ರೆ ಜೇಕಬ್ ಡಫಿನೇ ಬೆಟರ್ ಚಾಯ್ಸ್ ಅಂತ ಹೇಳ್ತಿರೋದು. ಜೇಕಬ್ ಡಫಿನೇ ಆಡ್ತಾರೆ ಇವತ್ತು RCB ವರ್ಸಸ್ SRH ಮ್ಯಾಚ್ ಅಲ್ಲಿ, ಮೊದಲನೇ ಪಂದ್ಯದಲ್ಲಿ. ನೆಕ್ಸ್ಟ್ ಅಪ್ಡೇಟು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, ಕಾಲ್ ಸ್ಟ್ರೈನ್ ಆದ ಕಾರಣ MS ಧೋನಿ ಅವರು 2 ವಾರ IPLನ ಆಡೋ ಆಗಿಲ್ಲ ಅಂತ CSK ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿರೋದು.